ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನು ಎಡಿಟಿಂಗ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ನೋಡಿರ್ಬೋದು. ಸೊ ನಿಮಗೆ ಫೋಟೋ ಎಫೆಕ್ಟ್ನ ಯಾವ ಥರ ಕ್ರಿಯೇಟ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಟೆಕ್ಸ್ಟ್ನ ಯಾವ ಥರ ಕ್ರಿಯೇಟ್ ಮಾಡೋದು, ಎಫೆಕ್ಟ್ನ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜು ಇರೋ ಬೆಲ್ ಐಕಾನ್ ಆಲ್ ಅಂತ ಇಟ್ಕೊಳ್ಳಿ. ಯಾಕಂದರೆ ನಾ ಹಾಕಿರೋ ವಿಡಿಯೋಸು ನಿಮಗೆ ಸ್ಕ್ರೀನ್ ನೋಟಿಫಿಕೇಶನ್ ತಲುಪುತ್ತೆ. ವಿಡಿಯೋ ನೋಡಲಿಕ್ಕೆ ತುಂಬ ಸುಲಭ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ನಾನು ನಿನ್ನೆ ಅರ್ಧ ಮಾಡಿರೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ತೀನಿ. ಅಲೆಟ್ ಓಪನ್ ಮಾಡಿಕೊಂಡು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದು ನಾನು ನಿನ್ನೆ ಇದನ್ನ ಅರ್ಧ ಮಾಡಿದ್ದೀನಿ ಪ್ರಾಜೆಕ್ಟ್ನ. ಸೊ ನೀವು ಕೂಡ ಮಾಡಿದ್ದೀರ ಅಂತ ಅನ್ಕೋತೀನಿ. ಸೊ ಅದರಲ್ಲಿ ನಾನು ಈ ಥರ ಫೋಟೋ ಎಫೆಕ್ಟ್ ಹಾಗೂ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಜಸ್ಟ್ ನಾನು ಟೆಕ್ಸ್ಟ್ ಎಫೆಕ್ಟ್ ಹೇಳ್ಕೊಡೋಕೆ ಬಂದೀನಿ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಪ್ಲಸ್ ಐಕನ್ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಫಸ್ಟ್ ಲೈನ್ ಏನಿದೆ ಅಂತ ಕೇಳಿಸ್ಕೊಳ್ಳಿ. ಮೊದಲು ಪಾಳಿನ ದೀಪ ಇಲ್ಲಿ ಟೈಪ್ ಮಾಡ್ಕೋಬೇಕು. ಪಾಳಿನ ದೀಪವೇ ಅಂತ ಟೈಪ್ ಮಾಡಿಕೊಂಡು ಸೊ ಮೇಲೆ ರೋಬೋಟ್ ರೆಗ್ಯುಲರ್ಲಿ ಹೋಗ್ಬಿಟ್ಟು ಸೊ ಇಲ್ಲಿ ಫೌಂಟ್ ಕೊಟ್ಟಿರ್ತೀನಿ. ಥಿಂಕರ್ ಜಸ್ಟಿಸ್ ಅನ್ನೋ ಫೌಂಟ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ಗೆ ಸೊ ನೀವು ಆ್ಯಡ್ ಮಾಡ್ಕೊಳ್ಬೇಕು. ನೋಡಿರಿ, ಇದು ಫೌಂಟು. ಇದನ್ನ ಸೆಂಟ್ರ್ ಬಂದು ಕ್ಲಿಕ್ ಮಾಡ್ಕೊಂಡು ಕಲರ್ನ ವೈಟ್ ಇಟ್ಕೊಂಡು ಸೊ ಸೈಜ್ನ ನಿಮ್ಗೆ ಎಷ್ಟು ಬೇಕು ನೋಡಿರಿ, ಸೊ ಅಷ್ಟು ಇಟ್ಕೋಬೇಕು ನೀವು. ಸೊ ಇಟ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮಾಡಿಕೊಂಡು ಇದಕ್ಕೆ ಎಫೆಕ್ಟ್ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಕಿಪ್ಪೆ ಮೆಲ್ಲುವರೆಗೆ ಇದೆ ನೋಡಿರಿ, ಸ್ವಲ್ವರೆಗೆ ಕಟ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಮೊದಲೇದಾಗಿ ಟೆಕ್ಸ್ಟ್ ಸ್ಪೇಸಿಂಗ್ ಅನ್ನೋ ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಸೊ ಇದನ್ನ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಎಷ್ಟು ಇಡಬೇಕಂದ್ರೆ ನೀವು 4 ಇಟ್ಕೊಳ್ಳಿ. 4 ಇಟ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇವಾಗ ನೆಕ್ಸ್ಟ್ ಎಫೆಕ್ಟ್ ಆ್ಯಡ್ ಮಾಡ್ಕೊಳ್ಬೇಕು ನೀವು ಫ್ರೆಂಡ್ಸ್. ಮತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೈಪ್ ಅನ್ನೋ ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ವೈಪ್. ಸೊ ಈ ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಅದನ್ನ ಓಪನ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಕೀಪ್ರೇಮ್ ಹಾಗೆ ಲಾಸ್ಟಲ್ಲಿ ಒಂದು ಕೀಪ್ರೇಮ್ನ ಆ್ಯಡ್ ಮಾಡಿಕೊಂಡು ಸೊ ಫಸ್ಟ್ ಕೀಪ್ರೇಮ್ ಬಂದುಬಿಟ್ಟು 55 ಇಟ್ಕೊಳ್ಳಿ. ಹಾಗೆ ಲಾಸ್ಟ್ ಕೀಪ್ರೇಮ್ ಬಂದುಬಿಟ್ಟು 0 ಇಟ್ಕೋಬೇಕು. ಹಾಗೆ ಎಂಡಲ್ಲಿ ಬಂದುಬಿಟ್ಟು ಎಂಡ್ ಅನ್ನೋ ಎಫೆಕ್ಟಿವ್ ಬಂದುಬಿಟ್ಟು ಫಸ್ಟಲ್ಲಿ ಒಂದು ಕೀಪ್ರೇಮು ಹಾಗೆ ಲಾಸ್ಟಲ್ಲಿ ಒಂದು ಕೀಪ್ರೇಮ್ನ ಆ್ಯಡ್ ಮಾಡಿಕೊಂಡು ಸೊ ಲಾಸ್ಟ್ ಕೀಪ್ರೇಮ್ 99 ಇಟ್ಕೊಳ್ಳಿ. ಹಾಗೆ ಫಸ್ಟ್ ಕೀಪ್ರೇಮ್ನ ಬಂದುಬಿಟ್ಟು ನೀವು 43 ಇಟ್ಕೊಳ್ಳಿ. 43 ಇಟ್ಕೊಂಡ್ರೆ ನೋಡಿ ಈ ಥರ ಎಫೆಕ್ಟು ಕ್ಲಿಯರ್ ಆಗಿ ಪ್ರೊವೈಡ್ ಮಾಡುತ್ತೆ ಅದು. ಸೊ ಆದ ನಂತರ ಇಲ್ಲಿ ಆ್ಯಂಗಲ್ ಬಂದುಬಿಟ್ಟು 16 ಇಟ್ಕೊಳ್ಳಿ. 16 ಇಟ್ಕೊಂಡು ರೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ಫೆದರ್ ಬಂದುಬಿಟ್ಟು 7.5 ಇಟ್ಕೊಳ್ಳಿ. 7.5 ಇಟ್ಕೊಂಡ್ರೆ ನೋಡಿ ಇದು ಈ ಥರ ಆಗಿರುತ್ತೆ. ಸೊ ಆದ ನಂತರ ಇದಕ್ಕೆ ಮತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಕ್ಲಿಕ್ ಮಾಡಿಕೊಂಡು ಲಾಂಗ್ ಶಾಡೋ ಅನ್ನೋ ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇದನ್ನ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದ್ರದ್ದು ಸೈಜ್ ಬಂದುಬಿಟ್ಟು 0.007 ಇಟ್ಕೊಳ್ಳಿ. ಮತ್ತು ಆ್ಯಂಗಲ್ ಬಂದುಬಿಟ್ಟು 45 ಇರಲಿ, ಕಲರ್ ಬ್ಲ್ಯಾಕೇ ಇರಲಿ. ಮತ್ತು ಅಲ್ಪ ಬಂದುಬಿಟ್ಟು 62 ಇಟ್ಕೊಳ್ಳಿ. 62 ಇಟ್ಕೊಂಡ್ರೆ ನೋಡಿ ಯಾವ ಥರ ಪ್ರೊವೈಡ್ ಮಾಡುತ್ತೆ ಅಂದರೆ ಎಫೆಕ್ಟು. ಸೊ ಈ ಥರ ಆದ ನಂತರ ಸೊ ಮತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಕ್ಲಿಕ್ ಮಾಡ್ಬೇಕು ನೀವು. FIN ಈ ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ನೀವು ಅದನ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಸೊ ಸ್ಟ್ರೆಂತಿಗೆ ಬಂದುಬಿಟ್ಟು ಫಸ್ಟಲ್ಲಿ ಒಂದು ಕೀಪ್ರೇಮು ಹಾಗೆ ಲಾಸ್ಟಲ್ಲಿ ಒಂದು ಕೀಪ್ರೇಮ್ನ ಆ್ಯಡ್ ಮಾಡಿಕೊಂಡು ಫಸ್ಟ್ ಕೀಪ್ರೇಮಿಗೆ ಬಂದುಬಿಟ್ಟು ನೀವು 0.35 ಇಟ್ಕೊಂಡ್ರಿ. ಹಾಗೆ ಲಾಸ್ಟ್ ಕೀಪ್ರೇಮ್ ಬಂದುಬಿಟ್ಟು -0.04 ಇಟ್ಕೋಬೇಕು. ಸೊ ಇಟ್ಕೊಂಡ ನಂತರ ಮತ್ತೆ ಇವಾಗ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನೇ ಓಪನ್ ಮಾಡ್ಕೊಳ್ರಿ. ಹಾಗೆ ರೇಡಿಯಸ್ ಒಂದು ಬಂದುಬಿಟ್ಟು 1.50 ಇಟ್ಕೊಳ್ರಿ. ಸೊ ಇಟ್ಕೊಂಡ ನಂತರ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಕ್ಲಿಕ್ ಮಾಡಿಕೊಂಡು ಸೊ ನೀವು ಇವಾಗ ಇನ್ನೊಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇನ್ನೊಂದೆರಡು ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇವಾಗ ಸರ್ಚ್ ಮಾಡಿರಿ ಇಲ್ಲಿ ಈ ಎಫೆಕ್ಟ್ನ
ಫಸ್ಟಲ್ಲಿದೆ ನೋಡಿ ಫ್ರೆಂಡ್ಸ್, ಈ ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಕ್ಲಿಕ್ ಮಾಡಿಕೊಂಡು ಸೊ ಫಸ್ಟಲ್ಲಿ ಒಂದು ಕ್ಯೂ ಫ್ರೇಮ್ ಅದನ್ನ ಓಪನ್ ಮಾಡಿಕೊಂಡು ಫಸ್ಟಲ್ಲಿ ಒಂದು ಕ್ಯೂ ಫ್ರೇಮ್, ಹಾಗೆ ಅದಕ್ಕಿಂತ ಮುಂಚೆ ಸ್ವಲ್ಪ ಸೆಂಟರ್ಗೆ ಹೋಗಿ ಅಲ್ಲೊಂದು ಕ್ಯೂ ಫ್ರೇಮ್ ಆ್ಯಡ್ ಮಾಡಿಕೊಂಡು ಸೊ ಇದನ್ನ ಇಲ್ಲಿ 0 ಇಟ್ಕೊಂಡ್ಬಿಡ್ರಿ. ಸೊ 0 ಇಟ್ಕೊಂಡ್ರೆ ಅದು ಒಂಥರ ಬ್ಲರ್ ಆಗಿ ನಿಮಗೆ ಪ್ರೊವೈಡ್ ಮಾಡುತ್ತೆ. ಸ್ವಲ್ಪ ಈ ಕೀ ಫ್ರೇಮ್ನ ಸ್ವಲ್ಪ ಮುಂಚೆ ಇಟ್ಟರು ನಡೆಯುತ್ತೆ. ಸೊ ಇಟ್ಕೊಂಡು ಮಾಡಿದ್ರೂ ಒಂದು ಒಳ್ಳೆ ಚೆನ್ನಾಗಿ ಟೆಕ್ಸ್ಟ್ ಎಫೆಕ್ಟ್ಗೆ ಆ್ಯಡ್ ಆಗ್ಬೋದು. ಸೊ ಮತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ ಆ್ಯಂಡ್ ಗಾಮಾ ಹೊಡ್ರಿ ಸರ್ಚ್ ಮಾಡ್ಕೋಬೇಕು. ಎಕ್ಸ್ಪೋರ್ ಗಾಮಾ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಓಪನ್ ಮಾಡಿಕೊಂಡು ಎಕ್ಸ್ಪೋರ್ ಬಂದುಬಿಟ್ಟು 0.32 ಹಾಗೆ ಗಾಮಾ ಬಂದುಬಿಟ್ಟು 1000 1.ಕೊಂಡು ಹಾಗೆ ಸೆಟ್ ಬಂದುಬಿಟ್ಟು 0 ಇಟ್ಕೊಳ್ಳಿ. ಮತ್ತೆ ಎಫೆಕ್ಟ್ನ ಕ್ಲಿಕ್ ಮಾಡಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೇಡ್ ಇನ್ ಔಟ್ ಅನ್ನೋ ಎಫೆಕ್ಟ್ನ ನೀವು ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿಕೊಂಡು ಸೊ ಅದು ಸ್ಟಾರ್ಟಿಂಗ್ ಬಂದುಬಿಟ್ಟು ಇದನ್ನ 0 ಇಟ್ಕೊಳ್ಳಿ. ಸೊ ನಂತರ ಅದು ಇದನ್ನ 20 ಇಟ್ಕೊಂಡ್ಬಿಟ್ರಿ. 0.20 ಇಟ್ಕೊಂಡ್ರೆ ನೋಡಿ ಯಾವ ರೀತಿಯಾಗಿ ಕ್ರಿಯೇಟ್ ಆಗಿದೆ ಅಂದರೆ ಪ್ರಿವ್ಯೂವಲ್ಲಿ ನೋಡಿದ್ರೆ ಲಾಸ್ಟ್ ವಿಡಿಯೋದಲ್ಲಿ. ಸೊ ಅದೇ ಥರ ಒಂದು ಟೆಕ್ಸ್ಟ್ ಎಫೆಕ್ಟು ಹಾಗೆ ಫೋಟೋ ಎಫೆಕ್ಟು ಕೂಡ ನಾನು ಕ್ಲಿಯರ್ ಮಾಡಿ ತೋರಿಸಿದ್ದೀನಿ. ಸೊ ನೋಡಿಲ್ಲ ಅಂದರೆ ಲಾಸ್ಟ್ ವಿಡಿಯೋ ನೋಡ್ಕೊಂಬನ್ರಿ. ಅಂದರೆ ಈ ವಿಡಿಯೋ ನಿಮಗೆ ಅರ್ಥವಾಗುತ್ತೆ. ನೋಡ್ರಿ ಒಂದ್ಸಲ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ಬಾಳಿನ ದೀಪವೇ. ಸೊ ಇದನ್ನ ಇದೇ ಟೆಕ್ಸ್ಟ್ನ ನೀವು ಸ್ವಲ್ಪ ಏನು ಮಾಡಬೇಕಂದ್ರೆ ಇಲ್ಲಿ ಸೊ ಈ ಆ್ಯರೋ ಮಾರ್ಕ್ ನೀವು ಆ್ಯಡ್ ಮಾಡ್ಕೋಬೇಕು. ಏರೋ ಮಾರ್ಕ್ನ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಅದೇ ಟೆಕ್ಸ್ಟ್ನ ಕಾಪಿ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಬಂದುಬಿಟ್ಟು ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಏನೇನಿದೆ ಅಂತ ಕೇಳಿಸ್ಕೊಳ್ಳಿ. ಮೊದಲು ಒಂದು ಆರಿ ಹೋಗಿದೆ ಟೈಮರಿಂದ ಇದನ್ನ ಕೀಪ್ರೇಮರ್ಗೂ ಅಡ್ಜಸ್ಟ್ ಮಾಡಿಕೊಂಡು ಸೊ ಇಲ್ಲಿ ಆ ಟೆಕ್ಸ್ಟ್ ಇರೋದನ್ನು ಡಿಲೀಟ್ ಮಾಡಿಕೊಂಡು ಸೊ ಇಲ್ಲಿ ಟೆಕ್ಸ್ಟ್ ಇಂದು ಆರಿ ಹೋಗಿದೆ. ಸೊ ಈ ಥರ ನಿಮ್ಮ ಟೆಕ್ಸ್ಟ್ ಲೈನ್ ಏನಿಂತ ನೋಡಿ ಅದನ್ನ ಸರಿಯಾಗಿ ನೋಡಿಕೊಂಡು ಟೈಪ್ ಮಾಡಿಬಿಟ್ರೆ ಸೊ ನಿಮ್ಮ ಒಂದು ವಿಡಿಯೋ ರೆಡಿ. ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಹೇಳ್ಕೊಟ್ಟಿದ್ದೀನಿ ಅಂತ. ಸೊ ಫಸ್ಟ್ ಪಾರ್ಟ್ ಹಾಗೆ ಸೆಕೆಂಡ್ ಪಾರ್ಟ್ ಅಂತ 2 ಪಾರ್ಟ್ ಮಾಡಿದ್ದೀನಿ. ಸೊ ಅದನ್ನ ಫೋಟೋ ಎಫೆಕ್ಟ್ ಮಾಡಿಕೊಟ್ಟಿದ್ದೀನಿ. ಸೊ ಇಲ್ಲಿ ಟೆಕ್ಸ್ಟ್ ಎಫೆಕ್ಟ್ ಮಾಡಿಕೊಟ್ಟಿದ್ದೀನಿ. ಸೊ ಆ ವಿಡಿಯೋನು ಕೂಡ ಇನ್ನೂ ಯಾರು ನೋಡಿಲ್ಲ ಅಂದರೆ ನೋಡ್ಕೊಂಬನ್ರಿ. ಸೊ ನೋಡ್ಕೊಂಬಂದರೆ ಈ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ. ಐ ಹೋಪ್ ಫ್ರೆಂಡ್ಸ್ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊತೀನಿ. ಸೊ ಇಷ್ಟವಾಗಿದ್ದರೆ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.